ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಮಾಲಯದ ಸಂತರ ಕಥೆಗಳನ್ನು ಸಾಕಷ್ಟು ಹೇಳಿದ್ದೇನೆ. ಆ ಒಂದು ಸರಣಿಯಲ್ಲಿ ಇನ್ನೊಂದು ಕಥೆಯನ್ನು ಹೇಳಲೇಬೇಕು. ಇದು ಲಹಿರಿ ಮಹಾಶಯ ಅವರ ಕಥೆ. ಲಹಿರಿ ಮಹಾಶಯ ಜೀವನದಲ್ಲಿ ಒಬ್ಬ ಮಿಲಿಟರಿ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದವರು. ಜೀವನೋಪಾಯಕ್ಕೆ ಒಂದು ವೃತ್ತಿ ಬೇಕು, ಒಂದು ಉದ್ಯೋಗ ಬೇಕು, ಹಾಗಾಗಿ ಅದನ್ನು ಆತ್ಕೊಂಡಿದ್ರು. ಕೆಲವೊಂದಷ್ಟು ದಶಕಗಳವರೆಗೆ ಅವರಿಗೆ ಸದಾಸಿದ ನಮ್ಮ ನಿಮ್ಮಂತೆ ಬದುಕ್ತಾ ಇದ್ರು. ಆದರೆ ವಿಶೇಷ ತಿಳುವಳಿಕೆ ಅಥವಾ ವಿಶೇಷ ಜ್ಞಾನ ಅಂತ ಇರಲಿಲ್ಲ. ಅಂದರೆ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ ಅನ್ನೋದು ಬಹಳಷ್ಟೇನಿರಲಿಲ್ಲ. ಸಾದಾಸಿದ ವ್ಯಕ್ತಿಯಾಗಿ ಬದುಕಿ ಬಾಳ್ತಾ ಇದ್ರು. ಒಮ್ಮೆ ಅವರಿಗೆ ದಾನಾಪುರದಿಂದ ರಾಣಿಕೇತ್ ಎಂಬ ಹಿಮಾಲಯ ಪ್ರಾಂತ್ಯಕ್ಕೆ ವರ್ಗ ಆಗ್ತದೆ. ಸಡನ್ ಆಗಿ ಕೂಡಲೇ ಹೊರಟೋಗ್ಬೇಕು ಅಂತ ವರ್ಗಾವಣೆ ಆದೇಶ ಬರ್ತದೆ. ಅವರು ಕೂಡಲೇ ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡುವಷ್ಟು ಅಲ್ಲಿ ಸಮಯ ಇರೋದಿಲ್ಲ. ಹಾಗೆ ಹೊರಡ್ತಾರೆ. ಒಂದು 300-400 ಕಿಲೋಮೀಟರ್ ಅಷ್ಟು ದೂರದಲ್ಲಿ ರಾಣಿಕೇತ್ ಇತ್ತು, ಹಿಮಾಲಯದಲ್ಲಿ. ಅದು ಪರ್ವತ ಪ್ರದೇಶ, ಪರ್ವತ ಶ್ರೇಣಿ. ಆ ಭಾಗದಲ್ಲಿ ಆ ಮಿಲಿಟರಿ ಒಂದು ಕಚೇರಿಯಲ್ಲಿ ಹೋಗಿ ಕೆಲಸ ಆರಂಭ ಮಾಡಿದ ಮೇಲೆ ಅವರಿಗೆ ಅನಿಸ್ತದೆ, ನನಗೆ ಹೆಚ್ಚಿನ ಸಮಯ ಕಚೇರಿಯಲ್ಲೇ ಇರಬೇಕು ಅಂತ ರೆಸ್ಟ್ರಿಕ್ಷನ್ ಅಥವಾ ಅಂತ ಒಂದು ಹಾಗೆ ಇರಲೇಬೇಕು ಅಂತ ಕಟ್ಟುನಿಟ್ಟಿನ ಅಧಿಸೂಚನೆ ಏನಿರಲಿಲ್ಲ. ಹಾಗಾಗಿ ಪರ್ವತ ಪ್ರಾಂತ್ಯದಲ್ಲಿ ಅಲ್ಲೆಲ್ಲ ಏನೇನೆಲ್ಲ ನೋಡ್ಲಿಕ್ಕೆ ಅವಕಾಶ ಆಗ್ತದೆ, ನಿಸರ್ಗದ ಮಧ್ಯದಲ್ಲಿ ಹೋಗಿ ನಾನು ಸುತ್ತಾಕ್ತಾ ಎಲ್ಲ ನೋಡ್ತಾ ಇದ್ದೆ. ಸಾಕಷ್ಟು ನಿಸರ್ಗ ಸೌಂದರ್ಯವನ್ನು ಸವಿತಾ ಇದ್ದೆ ಅಂತ ಹೇಳ್ತಾ ಇದ್ರು. ಹಾಗೆ ಅವರು ನಿಸರ್ಗ ಸೌಂದರ್ಯವನ್ನು ಸವಿತಾ ಒಂದು ದಿವಸ ಹೀಗೆ ಹೊರಟಿದ್ದಾರೆ. ದ್ರೋಣಗಿರಿಯನ್ನ ಏರ್ತಾ 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 ಒಂದಷ್ಟು ಮೇಲಕ್ಕೆ ಹೋದಾಗ ಅವರಿಗೆ ಒಂದು ವಿಚಿತ್ರ ಕಾಣ್ತದೆ. ಸಾಯಂಕಾಲದ ಹೊತ್ತು ಆಗಲೇ ನೀನು ಕತ್ಲೆ ಕವಿ ಬಿಡಬೇಕು, ಇನ್ನು ಮುಂದಕ್ಕೆ ಹೋದರೆ ತನಗೆ ಎಲ್ಲರೂ ದಾರಿ ತಪ್ಪಿ ನಾನು ವಾಪಸ್ ತನ್ನ ಸ್ವಸ್ಥಾನಕ್ಕೆ ಹೋಗೋದು ಕಷ್ಟ ಆಗ್ಬೋದು ಅಂತ ಅವರಿಗೆ ಅನಿಸ್ತು. ಆ ಸಂದರ್ಭದಲ್ಲಿ ಅವರು ವಿಚಾರ ಮಾಡ್ತಾರೆ, ಇನ್ನು ಹೊರಟೋಣ ಅಂತ. ಅಷ್ಟೊತ್ತಿಗಾಗಲೇ ಅಲ್ಲಿ ಬಂಡೆಗಲ್ಲುಗಳ ಒಂದು ಪ್ರದೇಶದಲ್ಲಿ ಆ ಒಂದು ಬಂಡೆಯ ಮೇಲೆ ಒಬ್ಬ ಯುವ ಸಾಧು ನಿಂತಿದ್ದ. ಏನೋ ಒಂದು ಸೌಂಡ್ ಬಂತು ಅವರಿಗೆ, ಅಂದ್ರೆ ಶಬ್ದ ಕೇಳ್ತು, ಮಾನವ ಮಾತಿನ ಸದ್ದು. ಹಾಗಾಗಿ ತಿರುಗಿ ನೋಡ್ತಾರೆ, ಅಲ್ಲಿ ಒಬ್ಬ ಸಾಧು ನಿಂತಿದ್ದ, ತನ್ನನ್ನೇ ಕರೀತಾ ಇದ್ದ. ಎಷ್ಟು ವರ್ಷ ಆಯ್ತು ನನ್ನ ನೋಡದೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಹಾಗಾಗಿ ಬನ್ನಿ ಲಹರಿ ಅಂತ ಕರಿತಾ ಇದ್ದ, ಹೆಸರು ಬೇರೆ ಹೇಳ್ತಾ ಇದ್ದ. ಅದು ಅವರಿಗೆ ಆಶ್ಚರ್ಯ ಆಯ್ತು. ಏನೋ ಇರಬೇಕು ವಿಶೇಷ ಅಂತ ಲಹರಿ ಮಹಾಶಯ ಆ ಸಾಧುವಿನೊಟ್ಟಿಗೆ ಮಾತುಕತೆ ಆರಂಭಿಸ್ತಾರೆ. ಅವನು ಹಿಡಿದು ಕರ್ಕೊಂಡು ಮುಂದಕ್ಕೆ ಹೋಗ್ತಾ ಹೋಗ್ತಾ ಗುಹೆಗಳಿರುವಂತಹ ಪ್ರದೇಶಕ್ಕೆ ಹೋಗ್ತಾನೆ. ಸಾಧು ಸಂತರು ತಪಸ್ ಮಾಡೋದಕ್ಕೆ ನೈಸರ್ಗಿಕವಾಗಿ ನಿರ್ಮಾಣವಾಗಿದ್ದು, ಕೆಲವೊಂದು ಕೃತ್ರಿಮವಾಗಿ ಅವರು ಮಾಡ್ಕೊಂಡಿದ್ದು ಇರ್ಬೋದು, ಏರ್ಪಡಿಸಿಕೊಂಡಿದ್ದಿರ್ಬೋದು. ಗುಹೆಗಳನ್ನು ಆಶ್ರಯಿಸಿಕೊಂಡಿರ್ತಾರೆ. ಗುಹೆಗಳಲ್ಲಿ ವಾಸಕ್ಕೆ ಎಷ್ಟು ಕಡಿಮೆ ಸಾಮಾನುಗಳು, ಸರಂಜಾಮಗಳು ಸಾಕು ಅಷ್ಟನ್ನು ಮಾತ್ರ ಇಟ್ಕೊಂಡು ಅತಿ ಕನಿಷ್ಠ ವ್ಯವಸ್ಥೆಯಲ್ಲಿ ಅವರು ಬದುಕ್ತಾರೆ. ಮೃಗದ ಚರ್ಮಗಳು, ಅಂದರೆ ಹುಲಿ ಚರ್ಮದ ಚರ್ಮಗಳೆಲ್ಲ ಇದ್ದು ಅಲ್ಲಿ. ಅದಕ್ಕೆ ಆಸನ ಅಂತ ನಾವು ಹೇಳ್ತೀರಲ್ಲ, ಅದಕ್ಕೊಂದು ಮೌಲ್ಯ ಇದೆ. ಮೌಲ್ಯ ಅಂತಂದ್ರೆ ನಮ್ಮ ಸನಾತನ ಪರಂಪರೆಯಲ್ಲಿ ಸಾಧುಗಳು ಸಂತರು ಹೆಚ್ಚಾಗಿ ಅದನ್ನ ಹಾಕಿಕೊಂಡು ಅದ್ರ ಮೇಲೆ ಕುಳಿತುಕೊಳ್ತಾ ಇದ್ರು. ಹಿಂದೆ ಕಾಡು ಪ್ರಾಣಿಗಳು, ಹಿಂಸ್ರ ಪಶುಗಳು ಜಾಸ್ತಿ ಇದ್ದಾಗ ಅವುಗಳ ಚರ್ಮವನ್ನ ಬಳಸ್ತಾ ಇದ್ರು ಕುಳಿತುಕೊಳ್ಳೋದಕ್ಕೆ. ಅದರಲ್ಲಿ ಅಂತ ಒಂದು ಕೆಲವು ಮೃಗದ ಚರ್ಮಗಳು ಇದ್ದು, ಅದ್ರ ಜೊತೆಗೆ ಬ್ಲಾಂಕೆಟ್ಸ್ಗಳಿದ್ದು. ಅಂದ್ರೆ ಈ ನಮ್ಮಲ್ಲಿ ಉಲ್ಲನ್ ಬ್ಲಾಂಕೆಟ್ಸ್ ತರ ಉಣ್ಣೆಯ ಬ್ಲಾಂಕೆಟ್ಗಳು ಅಲ್ಲಿ ಇದ್ದು ಮಡಚಿಕೊಂಡಿದ್ದು. ಹಾಗೆ ಮೂಲೆಯಲ್ಲಿ ಮಡಚಿಕೊಂಡಿದ್ದಂತ ಒಂದು ಬ್ಲಾಂಕೆಟ್ ಅನ್ನ ಆ ಸಾಧು ತೋರಿಸ್ತಾನೆ. ಲಹರಿ ಇದರ ಪರಿಚಯ ನಿಮ್ಗೆ ಇರ್ಬೇಕಲ್ಲ ಅಂತ ಕೇಳ್ತಾನೆ. ಯಾಕೆ ಹಾಗೆ ಕೇಳ್ತಿದ್ದಾನೆ ಸಾಧು ಅಂತ ಲಹರಿಗೆ ಮೊದಲು ಗೊತ್ತಾಗೋದಿಲ್ಲ. ಆಮೇಲೆ ನೋಡ್ತಾ ನೋಡ್ತಾ ಅವರಿಗೆ ಒಂಥರ ಕ್ಯೂರಿಯಾಸಿಟಿ, ಒಂದು ಕುತೂಹಲ ಉಟ್ಕೊಳ್ತದೆ. ಏನೋ ಒಂದು ಸಂಪರ್ಕ ಸಂಬಂಧ ಇದ್ದಂಗೆ, ತನಗೂ ಅದಕ್ಕೂ ನಂಟು ಇದ್ದಂಗೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಂದು ಕಮಂಡ್ಲು ತೋರಿಸ್ತಾನೆ. ಈ ಕಮಂಡ್ಲು ಇದ್ರ ಗುರುತು ಸಿಗ್ತಾ ಅಂತ ಹೀಗೆ 2-3 ಕುರುಹುಗಳನ್ನು ತೋರಿಸಿ
ಗುರುತು ಸಿಕ್ತಾ ಅಂತ ಕೇಳಿದ್ರು ಕೂಡ ಲಹಿರಿ ಮಹಾಶಯ ಅವರಿಗೆ ಗೊತ್ತಾಗ್ಲಿಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಸುಮ್ಮನೆ ನೋಡ್ತಾ ಇದ್ರು ಆ ಸಾಧುವಿನ ಮುಖವನ್ನು. ಆಮೇಲೆ ಅವನೇನ್ ಮಾಡ್ತಾನೆ, ಲಹಿರಿ ಮಹಾಶಯರ ಹಣೆಯಲ್ಲಿರುವಂತಹ ಆಜ್ಞಾಚಕ್ರದ ಮೇಲೆ ಕೈ ಇಟ್ಟು ಯೋಗದ ಒಂದು ಶಕ್ತಿಯನ್ನ, ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡೋದು. ಕೂಡಲೇ ಅವರಿಗೆ ಆ ಪೂರ್ವಜನ್ಮದ ಸ್ಮರಣೆ ಆಗ್ತದೆ. ಪೂರ್ವಜನ್ಮದಲ್ಲಿ ತಾನು ಇಲ್ಲೇ ಇವರೊಟ್ಟಿಗೆ ಹೀಗೆ ಒಂದು ಗುಹೆಯಲ್ಲಿ ವಾಸ ಮಾಡ್ತಾ, ಧ್ಯಾನ ಮಾಡ್ತಾ, ಸಾಧನೆ ಮಾಡ್ತಾ ಇದ್ದಿದ್ದು ಅವರಿಗೆ ಕಾಣಿಸ್ತದೆ, ಗೊತ್ತಾಗ್ತದೆ. ಆಗ ಎಲ್ಲ ಸ್ಮರಣೆ ಬರ್ತದೆ. ಅದರ ನಂತರ ಅವರು ಹೇಳ್ತಾರೆ, ಹೌದು ನಾನು ಇಲ್ಲಿದ್ದಿದ್ದೆ, ಇದೇ ನನ್ನ ಬ್ಲಾಂಕೆಟ್ ಮತ್ತು ಇದೇ ನನ್ನ ಕಮೆಂಟ್ಲು, ನಾನು ಉಪಯೋಗಿಸ್ತಾ ಇದ್ದೀನಿ. ನಾನು ಇಲ್ಲಿ ಆಶ್ರಯ ಪಡ್ಕೊಂಡು ಸಾಧನೆಯನ್ನು ತೊಡಗಿದ್ದೆ. ನಂತರ ಕಾರಣಾಂತರಗಳಿಂದ ನಾನು ಮತ್ತೆ ಬೇರೆ ಜನ್ಮವನ್ನು ಪಡೆದುಕೊಂಡೆ ಅಂತ, ಈಗಿನ ಪ್ರಸಕ್ತ ಜನ್ಮಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ಅದು ಹೇಳ್ತಾನೆ, ಸಾಕಷ್ಟು ಇನ್ನು ಕೆಲಸ ಇದೆ ಲೈರಿ, ನೀವು ಇಲ್ಲಿಗೆ ಬರಬೇಕು ಅಂತ ನಿರ್ಣಯಿಸಿದ್ದು ನಮ್ಮ ಗುರುಗಳೇ ಅಂತ ಒಂದು ಹೇಳ್ತಾನೆ. ತಾನೇ ಅಂತಲೇ ಹೇಳ್ತಾನೆ, ಹೀಗೆ ನಾವೇ ನಿರ್ಣಯ ಮಾಡಿದ್ದು ನೀನು ಬರಬೇಕು ಅಂತ. ಹೇಗೆ ಅಂತಂದ್ರೆ, ನಮ್ಮ ಮಿಲಿಟರಿ ಹೈಯರ್ ಆಫೀಸರ್ ಮನಸ್ಸಿನಲ್ಲಿ, ಅಂದ್ರೆ ಉಚ್ಚ ಅಧಿಕಾರಿಯ ಮನಸ್ಸಿನಲ್ಲಿ ಈ ಸಂದೇಶ ಕೊಡುವಂತೆ ಮಾಡಿದ್ದೇ ನಾವು ಅಂತ ಹೇಳಿದಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ರಾಣಿಕೇತಿಗೆ ತಕ್ಷಣ ಹೋಗಬೇಕು ಅಂತ ವರ್ಗಾವಣೆ ಆದಾಗ ಅವರಿಗೆ ಅದೊಂದು ಅನಿರೀಕ್ಷಿತ ಘಟನೆ ಆಗಿತ್ತು. ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು, ಯಾಕೆ ವರ್ಗಾವಣೆ ಮಾಡಿದ್ರು ಅಂತ. ಆಮೇಲೆ ಹೇಳ್ತಾರೆ, ಆ ಸಾಧು ಹೇಳೋದು, ಇಲ್ಲಿ ನೀನು ಪರಿಶುದ್ಧನಾಗಬೇಕಪ್ಪ, ಇಲ್ಲಿ ಯೋಗದ ಮುಂದಿನ ಭಾಗವನ್ನ, ಕ್ರಿಯಾಯೋಗವನ್ನ ಬಾಬಾಜಿಯವರಲ್ಲಿ ಅಧ್ಯಯನ ಮಾಡಬೇಕು, ಬಾಬಾಜಿಯವರು ಕಾಯ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರುವಂತಹ ಒಂದು, ನಾನು ಸಾಮಾನ್ಯವಾಗಿ ಕಮಂಡಲ್ನಲ್ಲಿ ಇಲ್ಲಿ ಅಮೃತದಂತ ಒಂದು ದಿವ್ಯ ರಸೌಷಧವನ್ನ ತಯಾರಿಸ್ತಾ ಇದ್ದೆ, ಆಗ ನೀನು ಅದನ್ನೆಲ್ಲ ಕುಡಿತಾ ಇದ್ಯಲ್ಲ, ಈಗಲೂ ಕೂಡ ಅಷ್ಟೇ ಈ ಒಂದು ರಸೌಷಧವನ್ನ, ನಂತರದ ಎಣ್ಣೆಯನ್ನ ಕುಡಿದು ನಂತರ ನದಿಯಲ್ಲಿ ಸ್ನಾನ ಮಾಡಿ ಪರಿಶುದ್ಧ ಆಗಬೇಕು. ದೈಹಿಕವಾಗಿ ಪರಿಶುದ್ಧ ಆದ ನಂತರ ಕ್ರಿಯಾಯೋಗದ ಮುಂದಿನ ಹಂತವನ್ನ, ಪ್ರಾಕ್ಟಿಕಲ್ ಇನಿಷಿಯೇಷನ್, ಉಪದೇಶ ನಡೀತದೆ. ಅದನ್ನು ನಡೆಸಿಕೊಡುವಂತಹ ಒಂದು ಪ್ರಕ್ರಿಯೆಗೆ ಬಾಬಾಜಿಯವರು ಇನ್ನೊಂದು ತಯಾರು ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಸರಿ, ರಾತ್ರಿ ಆಯ್ತು, ನಾನು ಹೋಗ್ಬೇಕು, ಬೆಳಿಗ್ಗೆ ಆಫೀಸ್ನಲ್ಲಿ ನನಗೆ ಕೆಲಸ ಬೇಕಷ್ಟಿರುತ್ತೆ, ಕಾಯ್ತಾ ಇರ್ತಾರೆ ಸಹೋದ್ಯೋಗಿಗಳಲ್ಲ ಅಂತ ಈಗ ಇವರು ಲೈರಿ ಮಹಾಶಯ ಹೇಳ್ತಾ ಇದ್ರೆ, ಆಗ ಸಾಧು ಹೇಳ್ತಾನೆ, ಲೈರಿ ನೀನು ಅಲ್ಲಿ ಆಫೀಸಿಗಾಗಿ ಬಂದಿದ್ದಲ್ಲ, ನಾವೇ ಹೇಳಿ ನಿನ್ನ ಕರೆಸಿದ್ದಾಗಿದೆ. ಇಲ್ಲಿ ಅಲ್ಲಿ ಮೇಲಧಿಕಾರಿಗೆ ಮನಸ್ಸಿನಲ್ಲಿ ಸಂದೇಶ ಉದ್ಭವ ಆಗುವಂತೆ ಮಾಡಿ, ಹಾಗೆ ಮನ ಪರಿವರ್ತನೆ ಮಾಡಿ ನಿನ್ನಲ್ಲಿ ಕರೆಸ್ಕೊಂಡಿದ್ದು. ನೀನು ಇಲ್ಲಿಗೆ ಬಂದಿದ್ದು ಮಿಲಿಟರಿ ಆಫೀಸಿಗಾಗಿ ಕೆಲಸ ಮಾಡೋದಕ್ಕಲ್ಲ, ನೀನು ನಿನ್ಗಾಗಿ ಕೆಲಸ ಮಾಡೋದಕ್ಕೆ ಬಂದಿದೀಯ. ಅಲ್ಲಿ ಆಫೀಸ್ ನಿನ್ಗಾಗಿ ಕಾಯ್ತದೆ, ನೀನು ಆಫೀಸಿಗಾಗಿ ಕಾಯೋದು ಬೇಡ, ಆಫೀಸ್ ನಿನಗಾಗಿ ಕಾಯ್ತದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಸಾಧು ನಿರ್ದೇಶನ ಕೊಟ್ಟಂತೆ ಆ ಒಂದು ಪಾತ್ರೆಯಲ್ಲಿರುವಂತ ಆ ಎಣ್ಣೆ ದಿವ್ಯೋಷಧದಂತ ಎಣ್ಣೆ ಅಂತ ಕುಡಿದ್ರು. ಯಾವ ಎಣ್ಣೆ ಏನು ಅಂತ ಕೂಡ ಗೊತ್ತಾಗಲಿಲ್ಲ. ನಂತರ ಅವನು ಹತ್ತಿರದಲ್ಲೇ ಹರಿಯುತ್ತಿರುವಂತಹ ಒಂದು ನದಿಗೆ ಕರ್ಕೊಂಡು ಹೋಗಿ ಸ್ನಾನಕ್ಕೆ ಬಿಡ್ತಾನೆ. ಸ್ನಾನ ಮಾಡಿಕೊಂಡು ಬಂದ ಮೇಲೆ ಮತ್ತೆ ಕೈ ತೋರಿಸ್ತಾ ಅಲ್ಲೇ ಹತ್ತಿರದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಬಾಬಾಜಿಯವರು ಕರೀತಾ ಇದ್ದಾರೆ, ಹೋಗೋಣ ಅಂತ. ಲಹಿರಿ ಮಹಾಶಯ ಅವರಿಗೆ ಇದೆಲ್ಲ ಒಂಥರ ಹೊಸದಾಗಿ ಕಾಣ್ತದೆ. ಆಗ ಅವ್ರ ಮನಸ್ಸಿನಲ್ಲಿ ಏನೋ ಇನ್ನು ವಿಶೇಷಗಳು, ಲೌಕಿಕ ಪ್ರಪಂಚದ ಹಲವಾರು ಯೋಜನೆಗಳು ಈ ಥರದ್ದೆಲ್ಲ ಮನಸ್ಸಿನಲ್ಲಿ ನುಸುಳ್ತಾ ಇರ್ತಾರೆ. ಅದನ್ನ ಬಾಬಾಜಿ ಬಲ್ಲರು. ಹಾಗಾಗಿ ಬಾಬಾಜಿ ಈಗ ಏನ್ ಮಾಡ್ತಾರೆ ನೋಡಿ, ಮುಂದೆ ಹೋಗ್ತಾ ಹೋಗ್ತಾ ಆ ಸಾಧು ಹೇಳ್ತಾನೆ, ಬಾಬಾಜಿ ಇದ್ದಾರೆ, ಅಲ್ಲಿ ಹೋಗೋಣ. ಅಲ್ಲಿ ಹೋದ ತಕ್ಷಣ ಕ್ರಿಯಾಯೋಗದ ಉಪದೇಶವನ್ನ ಅವ್ರು ನೀಡ್ಲಿಕ್ಕಿದ್ದಾರೆ ಅಂತ ಹೇಳ್ತಾನೆ. ಸರಿ, ಕರ್ಕೊಂಡು ದಾರಿ ತೋರಿಸ್ತಾ ಮುಂದಕ್ಕೆ ಹೋದಾಗ ಅಲ್ಲಿ ನೋಡಿದ್ರೆ ಬಹುದೊಡ್ಡ ಅರಮನೆ. ಆ ಅರಮನೆಯಲ್ಲಿ ಎಲ್ಲಿ ನೋಡಿದ್ರು ಬಂಗಾರದಿಂದ, ವಜ್ರ ವೈಡೂರ್ಯಗಳು, ಬಂಗಾರ, ಹೀಗೆ ನವರತ್ನಗಳು ಎಲ್ಲದರಿಂದ ಅಲಂಕರಿಸಲ್ಪಟ್ಟಂತ ಆ ವೈಭವದ ಅರಮನೆಯಲ್ಲಿ ಇಲ್ಲದ ಸಾಮಗ್ರಿಗಳಲ್ಲಿ ಎಲ್ಲ ಯಥಾಯೋಗ್ಯವಾಗಿ, ಯಥೋಚಿತವಾಗಿ, ಎಲ್ಲೆಲ್ಲಿ ಹೇಗೆ ಇರಬೇಕು ವ್ಯವಸ್ಥೆ, ಒಂದು ಅರಮನೆಯಲ್ಲಿ ಹೇಗಿರಬೇಕು ಅಂದ್ರೆ ಬಹಳ ಸುಸಜ್ಜಿತವಾದ
ಅಲಂಕೃತವಾದ ಆದ ಅರಮನೆಗಳಲ್ಲೂ ಕೂಡ ವಿಶಿಷ್ಟಗಳಿವೆ. ಕೆಲವೊಂದು ಅರಮನೆಗಳು ಸಾಮಾನ್ಯ ಮಟ್ಟ, ಕೆಲವೊಂದು ತುಂಬಾ ಬೇಸಿಕ್, ಅಂದ್ರೆ ಒಟ್ಟು ಅರಮನೆ ಅಂತ ದೊಡ್ಡ ವಿಶಾಲವಾದ ಮನೆ ತರ ಇರುವಂತ ಅರಮನೆಗಳು ಇದು ಹಿಂದೆ. ಆದ್ರೆ ಇದು ಹಾಗಲ್ಲ. ಇದು ಅರಮನೆ ಅಂತಂದ್ರೆ ಬಂಗಾರದ ಮತ್ತು ವಜ್ರದ ಬಳಕೆಯಿಂದ, ನವರತ್ನಗಳ ಬಳಕೆಯಿಂದ ಕೂಡಿದಂತಹ ಅರಮನೆ ಮತ್ತು ಹಲವಾರು ಪೀಠೋಪಕರಣಗಳು. ಎಲ್ಲಿ ನೋಡಿದ್ರು, ಯಾವುದನ್ನು ನೋಡಿದ್ರು ಅಲ್ಲೆಲ್ಲ ಕಾಣಸಿಗುವಂಥದ್ದು ಹೊಳೆಯುತ್ತುವಂತ ವಜ್ರಗಳ ಹರಳುಗಳು, ಬಂಗಾರ, ಈ ತರದ್ದು ಎಲ್ಲ ಕಾಣ್ತಾ ಇತ್ತು. ಮತ್ತೆ ಫಲಪುಷ್ಪಗಳಂತೂ ಹೇರಳವಾಗಿತ್ತು. ನಾನಾ ರೀತಿಯ ಸುಂದರ ಪುಷ್ಪಗಳು, ಪರಿಮಳ ಬೀರುವಂತ ಪುಷ್ಪಗಳು, ಹೂವುಗಳು ಅಲ್ಲಿ ಜೋಡಿಸಲ್ಪಟ್ಟ ಆ ವೈಭವೋಪೇತವಾದ ಅರಮನೆಯಲ್ಲಿ ಎಲ್ಲಿ ನೋಡಿದರೂ ಅತ್ಯುತ್ಕೃಷ್ಟವಾದ, ಅತ್ಯುನ್ನತವಾದ ಅಥವಾ ಅತ್ಯುತ್ತಮ ಗುಣಮಟ್ಟದ ಪರಿಕರಗಳೇ ಜೋಡಿಸಲ್ಪಟ್ಟಿವೆ. ಪ್ರಪಂಚದಲ್ಲಿ ಇನ್ನೆಲ್ಲೂ ನೋಡಲು ಸಿಗುವುದಿಲ್ಲ ಎನ್ನುವಂತಹ ಅತ್ಯಂತ ಉತ್ತಮವಾದ ಪೀಠೋಪಕರಣಗಳು ಅಥವಾ ಯಾವುದೇ ಬಳಕೆಯ ವಸ್ತುಗಳು, ಅರಸರು ಬಳಸುವಂತಹ ವಸ್ತುಗಳು ಅಲ್ಲಿ ಜೋಡಿಸಲ್ಪಟ್ಟಿದ್ದು. ಅವುಗಳನ್ನೆಲ್ಲ ನೋಡ್ತಾ, ಸಂಗೀತಗಾರರ ಸಂಗೀತವನ್ನ ಕೇಳ್ತಾ, ಒಂದು ಸುಗಂಧ ದ್ರವ್ಯದ ದಿವ್ಯ ಪರಿಮಳವನ್ನ ಆಘ್ರಾಣಿಸ್ತಾ ಮುಂದಕ್ಕೆ ಸಾಗ್ತಾ ಇರುವಾಗ ಒಂದು ಸಭಾಂಗಣದ ಮಧ್ಯದಲ್ಲಿ ನವರತ್ನ ಖಚಿತ ಬಂಗಾರದ ಸಿಂಹಾಸನದ ಮೇಲೆ ಪದ್ಮಾಸನದಲ್ಲಿ ಕುಳಿತಂತಹ ಯೋಗಿಯನ್ನ ಕಾಣ್ತಾರೆ. ಅವರೇ ಬಾಬಾಜಿ. ಆ ಬಾಬಾಜಿ ಅಂತ ಗೊತ್ತಾಗ್ತದೆ. ಸಾಷ್ಟಾಂಗ ನಮಸ್ಕಾರ ಅವರಿಗೆ ಸಲ್ಲಿಸಿ ಮಾತಾಡಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಬಾಬಾಜಿ ಕೇಳ್ತಾರೆ, ಲಹರಿ, ನಿನ್ಗೆ ಇಷ್ಟು ಸಮಯ ನೀನು ಬಿಟ್ಟಿದ್ದೀಯಲ್ಲ ನಮ್ಮನ್ನ ಅಂತ ಹೇಳ್ತಾರೆ. ನಿನ್ನನ್ನ ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ 30 ವರ್ಷಗಳನ್ನೇ ಕಳಿಬೇಕಾಯ್ತು. ನಾವು 3 ದಶಕಗಳನ್ನ ಕಳೆದು ನೀನೀಗ ಬಂದಿದ್ದೀಯ. ಈಗ ನಿನಗೆ ನಾವು ಒಂದು ಈ ಕ್ರಿಯಾಯೋಗದ ಉಪದೇಶವನ್ನು ಕೊಡಬೇಕು ಅಂತ ವಿಚಾರ ಮನಸ್ಸಿಗೆ ಬಂತು. ಹಾಗಾಗಿ ಕರೆಸಿದ್ದು. ಈಗ ಅದಕ್ಕೆ ಸಮಯ ಸನ್ನಿಹಿತವಾಗಿದೆ, ನೀನು ತಯಾರಾಗುವಂತ ಬಾಬಾಜಿ ಹೀಗೆ ಮಾತನ್ನು ಮುಂದುವರಿಸ್ತಾರೆ. ಬಹಳಷ್ಟು ಮಾತುಕತೆ ಆಗ್ತದೆ. ಆಗ ಮಾತು ಬಹಳಷ್ಟು ಅಂದ್ರೆ ಲೌಕಿಕವಾಗಿ ಅಷ್ಟೊಂದು ವ್ಯವಸ್ಥಿತವಾಗಿ ಹಿಮಾಲಯದಲ್ಲಿ ಯಾವುದೇ ಸಾಧು ಸಂತರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೌದು ಅಲ್ಲವೋ, ನಿಜವೋ, ಸುಳ್ಳೋ, ಕನಸನ್ನು ಕಾಣ್ತಾ ಇದ್ದೇನೋ ಅಂತ ಲಹರಿ ಮಹಾಶಯ ಅವರಿಗೆ ಆಶ್ಚರ್ಯವಾಗ್ತದೆ. ಅವರು ಕೂಡ ಅದನ್ನ ಆಗ ಪ್ರಸಕ್ತ ಏನು ಕಾಣ್ತಾ ಇದ್ದಾರೆ ಸನ್ನಿವೇಶ, ಅದೊಂದು ಅನುಭೂತಿ, ಅದು ಫೀಲಿಂಗ್, ಅದು ಎಕ್ಸ್ಪೀರಿಯನ್ಸ್. ಆ ಒಂದು ಅನುಭವ ಆಗ್ತಾ ಇದೆಯಲ್ಲ, ಅದು ಸುಳ್ಳು ಅಂತ ಹೇಳಕ್ಕಾಗೋದಿಲ್ಲ ಅಲ್ವೇ. ಹಾಗಾಗಿ ಕಾಣ್ತಾ ಇರೋದು ಸತ್ಯ ಅಂತ ತಿಳ್ಕೊಂಡು, ನಿಜ ಅಂತ ತಿಳ್ಕೊಂಡು ಹಾಗೆ ಮಾತುಕತೆಯಲ್ಲಿ ಮುಂದುವರಿತಾ ಇರ್ತಾರೆ. ನಿನಗೆ ಈಗ ಹಸಿವೆ ಆಗಿದೆ, ನೀನು ಔತಣವನ್ನ ಸ್ವೀಕರಿಸಬೇಕು ಅಂತೆಲ್ಲ ಹೇಳ್ತಾರೆ. ಹಾಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಬಾಬಾಜಿ ಹೇಳಿದಂತೆ ಈ ಲಹರಿ ಮಹಾಶಯ ನಡ್ಕೊಳ್ತಾರೆ. ಅದ ನಂತರ ಒಂದಷ್ಟು ಹೊತ್ತು ಆದ ಮೇಲೆ ಇನ್ನೇನು ಬಹುಶಃ ಆ ರಾತ್ರಿ ಕಳೆದು ಬೆಳಗಿನ ಜಾವ ಆಗಿರ್ಬೋದು. ಅಷ್ಟೊತ್ತಿಗೆ ತಕ್ಷಣಕ್ಕೆ ಒಂದ್ಸಲ ಕಣ್ಣು ಮುಚ್ಚಿಕೊಳ್ಳೋದಕ್ಕೆ ಹೇಳ್ತಾರೆ ಬಾಬಾಜಿ. ಆಗ ಈ ಲಹರಿ ಮಹಾಶಯ ಕಣ್ಣು ಮುಚ್ಚಿಕೊಂಡು ಕಣ್ಣು ತೆರೆಯುವಷ್ಟರಲ್ಲಿ ಅಲ್ಲಿ ಅರಮನೆಯೂ ಇರಲಿಲ್ಲ, ಯಾವ ಸಿಂಹಾಸನವೂ ಇರಲಿಲ್ಲ, ಯಾವುದೇ ಒಂದು ಪೀಠೋಪಕರಣಗಳಾಗಲಿ, ವ್ಯವಸ್ಥೆ ಆಗಲಿ, ಸಂಗೀತಗಾರರಾಗಲಿ ಅಥವಾ ಯಾರೇ ಸೇವಕರಾಗಲಿ ಯಾರೂ ಕೂಡ ಇಲ್ಲ. ಅಷ್ಟೊಂದು ದೊಡ್ಡ ವೈಭವೋಪೇತ ಅರಮನೆಯಾಗಲಿ ಅಥವಾ ವ್ಯವಸ್ಥೆಗಳಾಗಲಿ ತಕ್ಷಣಕ್ಕೆ ಹಾಗೆ ಹೇಗೆ ಮಾಯ ಆಗ್ಬಿಡ್ತು ಅಂತ ಚಕಿತರಾಗ್ತಾರೆ ಲಹರಿ ಮಹಾಶಯ. ಆಗ ಸಾಧು ಪಕ್ಕದಲ್ಲಿದ್ದಂಥ ಸಹೋದ್ಯೋಗಿ ಸಾಧು ಮೊದಲೇ ಹೇಳಿದ್ದಾರೆ, ಹೀಗೆ ಇದೊಂದು ಬಾಬಾಜಿಯವರು ಮನಸ್ಸು ಮಾಡಿದರು. ಅವರ ಒಂದು ಮಾನಸಿಕ ತರಂಗಾಂತರಗಳಿಂದ ಏನನ್ನೋ ಒಂದು ಹೊಸದನ್ನ ಸೃಷ್ಟಿಸಬಹುದು, ಹಾಗೆ ತೋರಿಸಬಹುದು, ಮಾರ್ಪಡಿಸಬಹುದು. ಮಾನಸಿಕ ಅಲೆಯ ಬಿಂದುವು ಚಲಿಸುವುದರಿಂದ ಹೊಸ ಆವಿಷ್ಕಾರಗಳನ್ನ ಮಾಡೋದಕ್ಕೆ ಮಹಾತ್ಮರಿಗೆ ಸಾಧ್ಯ ಆಗ್ತದೆ, ಸಾಧಕರಿಗೆ ಸಾಧ್ಯ ಆಗ್ತದೆ. ಬಾಬಾಜಿ ಅಂತದ್ದನ್ನು ಮಾಡಬಲ್ಲರು. ಅವರು ಅದರಿಂದ ಇದನ್ನ ಸೃಷ್ಟಿ ಮಾಡಿದ್ರು. ಈಗ ಪುನಃ ಅದನ್ನ ವ್ಯತ್ಯಯಗೊಳಿಸಿ ಆ ಜೋಡಣೆಯನ್ನ, ಆ ಬಿಂದುಗಳ ಜೋಡಣೆಯನ್ನ ಮುಕ್ತಗೊಳಿಸಿದ ನಂತರ, ಅದನ್ನ ವಿಸರ್ಜಿಸಿದ ನಂತರ ಅರಮನೆಯೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಜಗತ್ತು ಎನ್ನುವಂಥದ್ದು ನಾವು ಇದೇ ಸತ್ಯ, ಇದೇ ಶಾಶ್ವತ, ಇದು ಹೀಗೆ, ಇದು ಗಟ್ಟಿ ಅಂತೆಲ್ಲ ನಾವು ಭಾವಿಸ್ತಿರ್ತೇವೆ. ನಾವು ಎಷ್ಟೋ ಎತ್ತರದ ಬಹುಮಾಡಿಗಳ
ಕಟ್ಟಡಗಳನ್ನು ನೋಡ್ತೇವೆ. 100 ಅಥವಾ 150 ಮಹಡಿಗಳು ಇರುವಂತಹ ಕಟ್ಟಡಗಳನ್ನು ಇವತ್ತು ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಅದು ಸತ್ಯ, ಶಾಶ್ವತ ಅಂತ ತಿಳ್ಕೊಳ್ಬಾರ್ದು. ಯಾವುದೇ ಒಂದು ಕಟ್ಟಡವೇ ಆಗಲಿ ಅಥವಾ ಭೂಮಿಯ ಮೇಲಿನ ಆಸ್ತಿ ಆಗಲಿ ಅಥವಾ ಭೂಮಿಯೇ ಆಗಲಿ, ಬ್ರಹ್ಮಾಂಡವೇ ಆಗಲಿ, ಎಲ್ಲವೂ ಕೂಡ ಶಕ್ತಿಯ ಸೃಷ್ಟಿ, ಜಗನ್ನಿಯಾಮಕನ ಒಂದು ಸೃಷ್ಟಿ. ಅವನ ಯೋಚನಾ ಲಹರಿಯ ಬಿಂದುಗಳು ಜೋಡಣೆಯಾಗಿ ಸೃಷ್ಟಿಗೊಂಡದ್ದು. ಹೇಗೆ ನೀರಿನ ಮೇಲೆ ಗುಳ್ಳೆ ಇದ್ದಾಗ ನಮಗೆ ಅದು ಸುಂದರವಾಗಿ ಕಾಣುತ್ತದೆ, ಆದರೆ ಅರೆ ಕ್ಷಣದಲ್ಲಿ ಟಪ್ಪಂತ ಅದು ಗಾಳಿಯ ಒತ್ತಡಕ್ಕೆ ಒಡೆದು ಹೋಗ್ತದೆ. ಹಾಗೆ ಅದೇ ರೀತಿಯಲ್ಲಿ ಜಗತ್ತಿನ ಸ್ಥಿತಿಯು ಕೂಡ ಹಾಗೇನೆ. ಇದು ಸತ್ಯವೂ ಅಲ್ಲ, ಶಾಶ್ವತವೂ ಅಲ್ಲ. ಇದರ ಅನುಭೂತಿ ಆಗಲಿ ಅಂತಲೇ ಬಾಬಾಜಿಯವರು ಈ ಒಂದು ಸತ್ಯದ ದರ್ಶನ ಮಾಡಿಸಬೇಕು ಅಂತ ಹೀಗೊಂದು ಸೃಷ್ಟಿಯನ್ನು ಮಾಡಿ ತೋರಿಸಿದ್ರು. ಅರಮನೆಯನ್ನ ಬೇಕು ಅಂತಲೇ ಅರಮನೆಯನ್ನು ಸೃಷ್ಟಿಸಿ ಅದರೊಳಗೆ ನಾನಾ ತರದ ಭೋಗ ವೈಭೋಗಗಳನ್ನು ಸೃಷ್ಟಿಸಿ ಅದನ್ನೆಲ್ಲ ತೋರ್ಪಡಿಸಿ ಮತ್ತೆ ಅದನ್ನ ಮಾಯ ಆಗುವಂತೆ ಮಾಡಿದ್ರು. ಇದರಿಂದ ಲೌಕಿಕ ಪ್ರಪಂಚ ಅಂತ ಅನ್ನೋದು ಶಾಶ್ವತ ಅಲ್ಲ ಅಂತ ಗೊತ್ತಾಗ್ಲಿ. ನಂತರ ಶಾಶ್ವತ ಯಾವುದು ಎನ್ನುವುದರ ಬಗ್ಗೆ ಮನಸ್ಸು ಆಳವಾಗಿ ಕೆತ್ತೋದಕ್ಕೆ ಯೋಚನಾ ಲಹರಿ ಪ್ರಾರಂಭ ಆಗ್ತದೆ. ಆಗ ಮನಸ್ಸು ಹದಗೊಳ್ಳುತ್ತದೆ. ಆಗ ಈ ಕ್ರಿಯಾ ಯೋಗದ ಉಪದೇಶವನ್ನ ಕೊಡುವುದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಸಲುವಾಗಿ ಬಾಬಾಜಿ ಹಾಗೆ ಮಾಡಿದ್ರು ಅಂತ ಸಾಧು ಹೇಳ್ತಾನೆ. ಅಲ್ಲಿ ಬಾಬಾಜಿ, ಕೆಲವು ಸಾಧುಗಳು ಮತ್ತು ಲಹಿರಿ ಮಹಾಶಯ ಬಿಟ್ರೆ ಬೇರೆ ಯಾರು ಕೂಡ ಅಲ್ಲಿ ಇರಲಿಲ್ಲ. ಅರಮನೆ ಎಲ್ಲ ಹೋಗಿ ಒಂದು ಗುಹೆಯ ವಾತಾವರಣ ಮತ್ತು ಆ ಹಿಮಾಲಯದ ಪರ್ವತ ಪ್ರಾಂತ್ಯದ ವಾತಾವರಣದಲ್ಲಿ ಅವರು ಇದ್ರು. ಪ್ರಪಂಚದಲ್ಲಿ ಜನರು ನಾನಾ ತರದ ಲೌಕಿಕ ಆಸಕ್ತಿಯಿಂದ ಇಹದಲ್ಲಿ ನಾನಾ ತರದ ತಾಪತ್ರಯಗಳಿಂದ ಬಳಲ್ತಾ ಇದ್ದಾರೆ, ತೊಂದರೆಗಳಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವುದು ಎನ್ನುವ ಬಗ್ಗೆ ಬಹಳಷ್ಟು ಆಸಕ್ತಿ ಇಲ್ಲದೇ ಇರಬಹುದು, ಅಥವಾ ಆ ಮಟ್ಟದ ಜ್ಞಾನವೂ ಕೂಡ ಇರೋದಿಲ್ಲ. ಹಾಗಾಗಿ ಇದೇ ಒಂದು ಸತ್ಯ, ಈ ಜಗತ್ತೇ ಶಾಶ್ವತ, ಈ ಪ್ರಪಂಚವೇ ತಮ್ಮ ಆಡಂಬೋಲ ಅಂತ ಅಂದ್ಕೊಂಡು ಇಲ್ಲಿ ಹಾಗೆ ಕಾಲ ಕಳೀತಾ ನಾನಾ ತರದ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಚಿಕ್ಕ ಪುಟ್ಟ ಸುಖ ಎನ್ನುವಂತ ಒಂದು ಮರೀಚಿಕೆಯ ಬೆನ್ನು ಹತ್ತಿ ಹಲವಾರು ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಅವರಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ, ಪಥದಲ್ಲಿ ಆಸಕ್ತಿ ಬೆಳೀಬೇಕು ಅಂತಂದ್ರೆ ಕ್ರಿಯಾಯೋಗದ ಅನುಸಂಧಾನದಲ್ಲಿ ಸಾಧ್ಯ ಅಂತ ಬಾಬಾಜಿ ಅವರಿಗೆ ಅನಿಸಿತ್ತು. ಅದನ್ನ ಲಹಿರಿ ಮಹಾಶಯ ಅವರಿಗೆ ಉಪದೇಶ ಮಾಡ್ತಾರೆ. ಅದನ್ನು ಸಂಪೂರ್ಣವಾಗಿ ಹೇಳಿಕೊಡ್ತಾರೆ. ಹೇಗೆ ಮಾಡಬೇಕು, ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾರಿಗೆ ಅದನ್ನು ಉಪದೇಶ ಕೊಡಬೇಕು, ಯಾರಿಗೆಲ್ಲ ಮಾತ್ರ ಅದು ಸಾಧ್ಯ, ಹಾಗೆ ಹೇಳ್ತಾರೆ. ಜನಸಾಮಾನ್ಯರು ಕೂಡ ಅದನ್ನ ಉಪದೇಶವಾಗಿ ಪಡೆದು ಬಳಸಿಕೊಂಡು ತಮ್ಮ ಜೀವನವನ್ನ ತಿದ್ದುಕೊಂಡು ಆಧ್ಯಾತ್ಮಿಕ ಪಥದ ಅನುಸಂಧಾನದ ಮೂಲಕ ಕಷ್ಟ ಸುಖಗಳನ್ನು ಸಮವಾಗಿ ಸ್ವೀಕರಿಸಿ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ಜೀವನವನ್ನು ನಡೆಸುವುದಕ್ಕೆ ಮತ್ತು ಉನ್ನತ ಹಂತಕ್ಕೆ ಏರುವುದಕ್ಕೆ ಸಾಧ್ಯ ಆಗುವಂತೆ ಪ್ರೇರೇಪಿಸುವ ಕ್ರಿಯಾಯೋಗದ ಎಲ್ಲ ವಿಧಿಗಳನ್ನು ಬಾಬಾಜಿಯವರು ಲಹಿರಿ ಮಹಾಶಯ ಅವರಿಗೆ ಉಪದೇಶ ನೀಡ್ತಾರೆ. ಅದ ನಂತರ ಆಗಲೇ ಬೆಳಗಾಗಿತ್ತು. ಹಿಮಾಲಯ ಪ್ರಾಂತ್ಯದ ತಣ್ಣನೆಯ ವಾತಾವರಣ, ದಾರಿ ಸ್ವಲ್ಪ ಕಾಣುವಷ್ಟರಲ್ಲೇ ಅಲ್ಲಿಂದ ಬಾಬಾಜಿಯವರ ಆಶೀರ್ವಾದವನ್ನ ಪಡೀತಾರೆ. ಹೊರಡಬೇಕು ಅಂತ ಅವರಿಗೆ ಮನಸ್ಸು ಬರೋದೇ ಇಲ್ಲ. ಯಾಕೆಂದ್ರೆ ಲಹಿರಿ ಮಹಾಶಯ ಅವರಿಗೆ ಆ ಪೂರ್ವಜನ್ಮದ ನಂಟು ಬಾಬಾಜಿ ಅವರಲ್ಲಿ ಅಷ್ಟು ಗಾಢವಾಗಿತ್ತು. ಅಲ್ಲೇ ಇರಬೇಕು, ತಾನು ಸನ್ಯಾಸಿ, ತಾನು ಈ ಪ್ರಸಕ್ತ ಜೀವನವನ್ನೇ ಅವ್ರು ಮರ್ತು ಬಿಟ್ರು ಅಷ್ಟೊತ್ತಿ. ನನಗೆ ಹಿಮಾಲಯ ಪ್ರಾಂತ್ಯ ಯೋಗ್ಯ, ಅವ್ರ ಜೊತೆಗೆ ಬಾಬಾಜಿ ಅವ್ರ ಜೊತೆಗೆ ಇರೋದು ಅಂತ. ಆದ್ರೆ ಬಾಬಾಜಿ ಆದೇಶ ಮಾಡ್ತಾರೆ, ನೀನು ಹೋಗು, ನಿನ್ನ ಸಂಬಂಧ ಎಲ್ಲೂ ಕಡಿದು ಹೋಗೋದಿಲ್ಲ. ಎಷ್ಟೇ ಹೊತ್ತಿಗೆ ನೀನು ಎಲ್ಲೇ ಇರೋ, ಯಾವುದೇ ರೀತಿಯಲ್ಲಿರು, ಯಾವಾಗಲೇ ನೀನು ಕರೆದರೂ ಕೂಡ ಅಲ್ಲಿ ನಾನು ಪ್ರತ್ಯಕ್ಷನಾಗಿ ನಿನಗೆ ಮಾರ್ಗದರ್ಶನ ಸಹಕಾರ ನೀಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಹಾಗಾಗಿ ಹಾಗೆ ಮಾಡ್ತೇನೆ, ನಾನು ನಿನ್ನ ಜೊತೆಗೆ ಇದ್ದೇನೆ ಅಂತ ತಿಳ್ಕೊ. ಮುಂದೆ ನಿನ್ನ ಶಿಷ್ಯರಿಗೆ ಯಾರು ಬಯಸ್ತಾರೋ ಅವರಿಗೆ, ಯಾರು ಅರ್ಹರೋ ಅವರಿಗೆ ಈ ಕ್ರಿಯಾ ಯೋಗದ ಪಥವನ್ನು ಬೋಧಿಸುವಂತ ಅನುಗ್ರಹಿಸ್ತಾರೆ. ಹಾಗೆ ಅನುಗ್ರಹಿತರಾದ ಲಹಿರಿ ಮಹಾಶಯ ಅವರು ಉಳಿದ ಸಾಧುಗಳಿಗೆ ಮತ್ತು ಬಾಬಾಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅಲ್ಲಿಂದ ಹೊರಟು ದ್ರೋಣಗಿರಿಯಿಂದ ಕೆಳಗಿಳಿದು ಬಂದು ಈ ರಾಣಿಕೇತ್ನಲ್ಲಿ ಅವರ ಕಚೇರಿಗೆ ಬರುವಷ್ಟರಲ್ಲಿ ಹೆಚ್ಚು ಕಡಿಮೆ ಎಷ್ಟೋ ಸಮಯ, ಒಂದು 8-10 ದಿವಸನೇ ಆಗ್ಬಿಟ್ಟಿತ್ತೇನು.
ಅದು ರಾತ್ರಿ ಕಳೆದಂತೆ ಇವರಿಗೆ ಭಾಸ ಆಗ್ತಾ ಇತ್ತು, ಒಂದೇ ರಾತ್ರಿ ಕಳೆದಂತೆ ಭಾಸ ಆಗ್ತಾ ಇತ್ತು. ಇಲ್ಲಿ ನೋಡಿದ್ರೆ ಇಂಥದ್ದು ದಿವಸ ಆಗಿದೆ ಅಂತ ಇಲ್ಲಿ ಕಚೇರಿಯಲ್ಲಿ ಹೇಳ್ತಾ ಇದ್ದಾರೆ. ನೀವೆಲ್ಲೋ ಹಿಮಾಲಯ ಶ್ರೇಣಿಯಲ್ಲಿ ದಿಕ್ಕು ತಪ್ಪಿ ಎಲ್ಲೋ ಹೋಗ್ಬಿಟ್ಟಿದ್ದೀರಿ, ನಿಮ್ಮನ್ನು ಹುಡ್ಕೋದು ಹೇಗಪ್ಪ ಅಂತ ನಾವೆಲ್ಲ ಚಿಂತೆಗೀಡಾಗಿದ್ವು, ಸದ್ಯ ಬಂದ್ರಲ್ಲ ಅಂತ ಅಲ್ಲಿದ್ದವರೆಲ್ಲ ಹೇಳ್ತಾ ಇದ್ರು. ಹಾಗೆ ಅವರು ಮುಂದೆ ಕಚೇರಿಯಲ್ಲಿ ಮತ್ತೆ ತನ್ನ ಜಾಗದಲ್ಲಿ ಕುಳಿತುಕೊಂಡು ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅದಾದ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಅವರಿಗೆ ಮತ್ತೊಂದು ಟೆಲಿಗ್ರಾಮ್ ಸಂದೇಶ ಬರ್ತದೆ, ಆದೇಶ ಬರ್ತದೆ. ಏನು ಅಂದ್ರೆ, ಕಣ್ತಪ್ಪಿನಿಂದ ನಿನ್ನನ್ನ ರಾಣಿಕೇತ್ಗೆ ವರ್ಗ ಮಾಡಲಾಗಿದೆ, ಲೈರಿ ವಾಪಸ್ ನೀನು ದಾನಾಪುರಕ್ಕೆ ಬರಬೇಕು, ನಿನ್ನ ಕೆಲಸ ದಾನಾಪುರದಲ್ಲೇ ಮುಂದುವರಿಸಬೇಕು, ರಾಣಿಕೇತ್ಗೆ ನಾವು ಬೇರೆಯವರನ್ನು ಹಾಕ್ತೇವೆ ಅಂತ ಸಂದೇಶ ಬರ್ತದೆ, ಆದೇಶ ಬರ್ತದೆ. ಆ ಆದೇಶವನ್ನು ಹಿಡಿದು ರಾಣಿಕೇತ್ನಿಂದ ದಾನಾಪುರಕ್ಕೆ ಲಹರಿ ಮಹಾಶಯ ಅವರು ಹೊರಡ್ತಾರೆ. ಮುಂದಿನ ಭಾಗವನ್ನು ಮುಂದಿನ ಸಲ ನೋಡೋಣ. ಧನ್ಯವಾದಗಳು, ನಮಸ್ಕಾರ.